ಬಂಗವಾದಿಯಲ್ಲಿ ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮಿಗಳ ಆರಾಧನಾ ಮಹೋತ್ಸವ ಹಾಗೂ ಸಾಮೂಹಿಕ ಉಪನಯನ ಕಾರ್ಯಕ್ರಮ ಯಶಸ್ವಿ. ಬಂಗವಾದಿ ಗ್ರಾಮದ ವಿಶ್ವಬ್ರಾಹ್ಮಣ ಕುಲಬಾಂಧವರ ಆಶ್ರಯದಲ್ಲಿ ಜರುಗಿದ ಶ್ರೀ ಗೋವಿಂದ ಬಾಂಬ ಸಮೇತ ಶ್ರೀ ಶ್ರೀ ಪೋತಲೂರಿ ವೀರಬ್ರಹ್ಮೇಂದ್ರ ಸ್ವಾಮಿಗಳ ಆರಾಧನಾ ಮಹೋತ್ಸವ ಮತ್ತು ವಿಶ್ವಬ್ರಾಹ್ಮಣರ ಸಾಮೂಹಿಕ ಉಪನಯನ ಕಾರ್ಯಕ್ರಮವು ಅತ್ಯಂತ ಸಡಗರ ಸಂಭ್ರಮದಿಂದ ಹಾಗೂ ಯಶಸ್ವಿಯಾಗಿ ಸಂಪನ್ನಗೊಂಡಿತು. ಪ್ರಧಾನ ಅರ್ಚಕರು ಮತ್ತು ಪುರೋಹಿತರು ಕಾರ್ಯಕ್ರಮದ ಧಾರ್ಮಿಕ ವಿಧಿವಿಧಾನಗಳನ್ನು ಗೌರವಾನ್ವಿತ ಪ್ರಧಾನ ಅರ್ಚಕರಾದ ಮಂಜುನಾಥ ಆಚಾರಿ ರಮೇಶ್ ಹಾಗೂ ಪ್ರಧಾನ ಪುರೋಹಿತರು ನೆರವೇರಿಸಿಕೊಟ್ಟರು. ಕಾರ್ಯಕ್ರಮದ ಅಧ್ಯಕ್ಷತೆ ಮತ್ತು ಆಯೋಜನೆ ತಾಲೂಕು ವಿಶ್ವಕರ್ಮ ಸಂಘದ ಕಾರ್ಯದರ್ಶಿಗಳಾದ ಶ್ರೀಮತಿ ಸಾವಿತ್ರಮ್ಮ ಕೃಷ್ಣಮೂರ್ತಿ ಬಂಗವಾದಿ ಅವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಸಮಗ್ರ ಆಯೋಜನೆಯ ಜವಾಬ್ದಾರಿಯನ್ನು ಯಶಸ್ವಿಯಾಗಿ ನಿಭಾಯಿಸಿದರು. ಬಂಗವಾದಿ ಗ್ರಾಮದ ವಿಶ್ವಬ್ರಾಹ್ಮಣ ಕುಲಬಾಂಧವರು ಇವರೊಂದಿಗೆ ಕೈಜೋಡಿಸಿದ್ದರು. ಉಪಸ್ಥಿತರಿದ್ದ ಪ್ರಮುಖ ಗಣ್ಯರು ಮತ್ತು ಹಿರಿಯರು ಈ ಭವ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸನ್ಮಾನ ಸ್ವೀಕರಿಸಿದ ಹಾಗೂ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾದ ಪ್ರಮುಖ ಗಣ್ಯರ ವಿವರ. ಎಂ. ಕೃಷ್ಣಮೂರ್ತಿ, ಮಾಜಿ ತಾಲೂಕು ಪಂಚಾಯಿತಿ ಉಪಾಧ್ಯಕ್ಷರು, ಬಂಗವಾದಿ. ಶ್ರೀಪತಿ, ಹೊಸಹಳ್ಳಿ. ನಾಗರಂಭಾಚಾರಿ, ಒಳಗೇರನಹಳ್ಳಿ. ಸದಾಶಿವಾಚಾರಿ, ಕುರುಗಲ್. ವೀರಬ್ರಹ್ಮಯ್ಯ, ಒಳಗೇರನಹಳ್ಳಿ ಕ್ರಾಸ್. ಬಾಬು ಮೆಕ್ಯಾನಿಕ್ ಒಳಗೇರನಹಳ್ಳಿ ಕ್ರಾಸ್. ರಾಮಾಚಾರಿ ಮಂಡಿಕಲ್. ನಂಜುಂಡ ಆಚಾರಿ ಬಂಗ್ವಾದಿ. ಸಂಪಂಗಿ ರಾಮಾಚಾರಿ, ಬಂಗವಾದಿ. ಗುಮ್ಮರೆಡ್ಡಿಪುರ ಮುನಿಸ್ವಾಮಿ ನಾಯಕ್, ವಕೀಲರು ಹಾಗೂ ಅವರ ಕುಟುಂಬಸ್ಥರು. ವಿಶೇಷ ಆಮಂತ್ರಿತರು ಮತ್ತು ಸಹಕರಿಸಿದ ಗಣ್ಯರು ಮಂಜುಳಾ ಮತ್ತು ವೀರಬ್ರಹ್ಮ, ಶ್ರೀ ಶ್ರೀ ಮಂಜುನಾಥಚಾರಿ. ಸರೋಜಾ ಮತ್ತು ಶ್ರೀ ಶ್ರೀ ಸುಬ್ರಹ್ಮಣ್ಯಚಾರಿ. ಮಂಜುನಾಥಚಾರಿ, ಚೇಳೂರು. ಅರವಿಂದ ಆಚಾರಿ ಮುದುವಾಡಿ. ಶ್ರೀನಿವಾಸ ಆಚಾರಿ ತಿನ್ನಲಿ. ಕೇಶ್ವಾಚಾರಿ. ಶುಭ ಮತ್ತು ರಮೇಶ್ ಆಚಾರಿ ಹಾಗೂ ಮಕ್ಕಳು, ಬಂಗವಾದಿ. ಜನಸಾಗರ ಈ ಸಂಭ್ರಮದ ಕಾರ್ಯಕ್ರಮಕ್ಕೆ ಬಂಗವಾದಿ ಗ್ರಾಮಸ್ಥರು, ಸುತ್ತಮುತ್ತಲಿನ ಹಳ್ಳಿಯ ಜನರು ಹಾಗೂ ಬೆಂಗಳೂರು ಗ್ರಾಮಾಂತರ ಸೇರಿದಂತೆ ವಿವಿಧ ತಾಲ್ಲೂಕುಗಳಿಂದ ಅಪಾರ ಸಂಖ್ಯೆಯ ಕುಲಬಾಂಧವರು ಮತ್ತು ಜನಸಾಮಾನ್ಯರು ಆಗಮಿಸಿ ಶ್ರೀ ಸ್ವಾಮಿಯ ಕೃಪೆಗೆ ಪಾತ್ರರಾದರು ಹಾಗೂ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಗೊಳಿಸಿದರು. श्री हरि ओम स्वस्ति अति देवदेवोत्तम देवता सर्वभौमस्य श्री श्री गोविंद माम समी श्री गोविंद माम प्रीत्यते अतर्वण सेव प्रिय अतर्वण सेव मम धार्या ओम ऐत्रेशत्ताः पर्यन्ते विश्वरूपाणि वृताः वाचस्पता तेजस्पना हरि ओम स्वस्ति अस्य श्री परम देवदेवोत्तम देवता सर्वभौमस्य अग्राणकोट ब्रह्मांड नायकस्य श्री परम भक्त सिद्धय प्रीत्यते श्री भगवद्गीता सेव मम धार्या यदा यदा धर्मस्य ग्लानिर्भवति भारत अभ्युत्थानमधर्मस्य तदात्मानं हरि ओम स्वस्ति अस्य देवदेवोत्तम देवता सार्वभौमस्य अखिलांडकोट ब्रह्मांड नायकस्य आदिपराशक्ति श्री कालिका देवी प्रीत्यर्थे महाभारत सेवा महोधार्या उपनयनांगवतस्याः आवाहयत सर्वदेवता होमस्य सात्पुण्य प्रसाद प्रसिद्धर्थं जयादि होमां च कर्षे चित्तं च स्वाहा चित्ताय नमः चित्तिच स्वाहा चित्ताय नमः आकुत्यं च स्वाहा आकुत्याय नमः आकुत्तिच स्वाहा आकुत्याय नमः विघ्नातं च स्वाहा विघ्नातंताय नमः च स्वाहा विघ्नाताय नमः पूर्णमाचच स्वाहा पूर्णमासाय च नमः च स्वाहा वंताय नमः ओ स्वाहा अग्नयाय नमः सो स्वाहा वायुयाय नमः भूर्भुवस्वः प्रजापते विश्वकर्मणे नमः स्वाहा अनवदे नमः स्वाहा सरस्वते नमः स्वाहा देव सविता प्रासवाः अतः वाद्यम
भगवान के श्री आदि पराशक्ति श्री गोविंद माता के आदिशक्ति गोविंद माता के सद्गुरु वीर ब्रह्मेंद्र स्वामिಗಳಿಗೆ सद्गुरु वीर ब्रह्मेंद्र स्वामिಗಳಿಗೆ सद्गुरु वीर ब्रह्मेंद्र स्वामिಗಳಿಗೆ प्रभु श्री रामचंद्र महाराज के बोलो भारत माता के प्रभु श्री रामचंद्र महाराज के हरि ओम स्वस्ति ಎಲ್ಲ ಆಗಮಿಸಕಂತಹ ಸಾನಗ ಸನಾತನ ಅಭೋನ ಸರತ್ತ ಸುಪತ್ರ ನಾನಾ ಗೋತ್ರ ಭೋಗಾತ್ಮಕಃ ಭಕ್ತ ಮಹರ್ಷಿಯರೇ ಈಗ ಮಹಾಪ್ರಸಾದವನ್ನು ಮಹಾಮಂಗಳಾರತಿ ಆಗ್ತಾ ಇದೆ. ಎಲ್ಲರೂ ಆ ಮಹಾಮಂಗಳಾರತಿನ ಸ್ವೀಕಾರ ಮಾಡಿ ಪಂಚಾಮೃತವನ್ನು ಸೇವನೆ ಮಾಡಿ ಶ್ರೀ ಗುರುಭ್ಯೋ ನಮಃ. ಈ ದಿನ ಬಂಗವಾದಿ ಗ್ರಾಮದಲ್ಲಿ ವಿಶ್ವಕರ್ಮ ಕುಲ ಬಾಂಧವರಿಂದ ಸಾಮೂಹಿಕ ಉಪನಯನ ಮತ್ತು ಶ್ರೀ ಗೋವಿಂದಮಾಂಬಾ ಸಮೇತ ವೀರಬ್ರಹ್ಮೇಂದ್ರ ಸ್ವಾಮಿಗಳ ಆರಾಧನೆಯನ್ನು ವಿಶ್ವಕರ್ಮ ಕುಲ ಬಾಂಧವರಿಂದ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ಕೆ ನಮ್ಮ ವಿಶ್ವಕುಲ ಬಾಂಧವರೆಲ್ಲರೂ ಸಹ ಹಾಜರಾಗಿ ಈ ಕಾರ್ಯಕ್ರಮವನ್ನು ತುಂಬಾ ಯಶಸ್ವಿಯಾಗಿ ಮಾಡಿದ್ದಾರೆ. ಈ ದಿನ ನಾವು ಒಂದು 35 ಜನಕ್ಕೆ ಸಾಮೂಹಿಕವಾಗಿ ಉಪನಯನ ಮಾಡಿದ್ದೇವೆ ಮತ್ತು ತೀರ್ಥ ಪ್ರಸಾದಗಳನ್ನು ಸಹ ವಿನಿಯೋಗ ಮಾಡ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ಈ ಗ್ರಾಮಸ್ಥರು ಮತ್ತು ನಮ್ಮ ವಿಶ್ವಕರ್ಮ ಕುಲ ಬಾಂಧವರು ತುಂಬಾ ಸಹಕಾರ ಮಾಡಿ ಕಾರ್ಯವನ್ನ ಯಶಸ್ವಿ ಮಾಡಿದ್ದಾರೆ. ಅವರಿಗೆಲ್ರಿಗೂ ನನ್ನ ಸ್ವಾಮಿ, ಈ ದಿನ ಈ ಒಂದು ಬಂಗವಾದಿ ಗ್ರಾಮದಲ್ಲಿ ನಿಮ್ಮೊಂದು ಕುಲ ಬಾಂಧವರೊಂದು ಕಾರ್ಯಕ್ರಮ ಎಲ್ಲ ಜನ ಸಂಸ್ಥೆ ಒಂದು ಭಕ್ತಾದಿಗಳು ಭಾಗವಹಿಸಿರ್ತಾವ. ಈ ಒಂದು ಕಾರ್ಯಕ್ರಮ ಒಂದು ಈ ದೇವರ ಕೃಪೆ ಸಮಸ್ತ ಜನತೆಗೆ ದೇವರ ಸಂಕಲ್ಪ ಯಾವ ರೀತಿ ಸಿಗುತ್ತೆ? ಈಗ ಗುರು ವೀರಬ್ರಹ್ಮೇಂದ್ರ ಸ್ವಾಮಿಗಳು ಕಾಲಜ್ಞಾನ ಪುರುಷರು. ಅವರು 800 ವರ್ಷದಿಂದೇನೆ ಜೀವ ಸಮಾಧಿ ಆಗಿದ್ರು ಸಹ ಪ್ರಪಂಚ ಇದೇ ರೀತಿ ನಡೆಯುತ್ತೆ ಅಂತೇಳಿ ಕಾಲಜ್ಞಾನ ಬರ್ತಿರ್ತಕ್ಕಂಥ ಮಹಾ ಆದಿಪುರುಷರವರು. ಅವರ ಆರಾಧನೆ ಮಾಡೋದ್ರಿಂದ ಮತ್ತು ಅವರ ಒಂದು ನಿತ್ಯ ಪೂಜಾ ಮಾಡೋದ್ರಿಂದ ಏನಾಗುತ್ತಪ್ಪ ಅಂದ್ರೆ ಸಕಾಲಕ್ಕೆ ಮಳೆ, ಸಕಾಲಕ್ಕೆ ಬೆಳೆ, ಒಳ್ಳೆ ವಿದ್ಯಾ ಬುದ್ಧಿ, ಆರೋಗ್ಯ, ಐಶ್ವರ್ಯ, ಅಂತಸ್ತು ಇವೆಲ್ಲವೂ ಸಹ ವೀರಬ್ರಹ್ಮೇಂದ್ರ ಸ್ವಾಮಿಗಳ ಆರಾಧನೆಯಿಂದ ಅವರ ಕೃಪಾ ಕಟಾಕ್ಷಗಳಿಂದ ದೊರೆಯುತ್ತೆ. ಪ್ರತಿಯೊಬ್ಬರು ಸಹ ವೀರಬ್ರಹ್ಮಯ್ಯನವರು ಕಾಲಜ್ಞಾನದಲ್ಲಿ ಏನ್ ಹೇಳಿದ್ದಾರಪ್ಪ ಅಂದ್ರೆ ಪ್ರಪಂಚ ಅಂತ್ಯ ಆಗೋ ಕಾಲಕ್ಕೆ ಪ್ರತಿಯೊಬ್ಬರು ನನ್ನ ಒಂದು ಭಜನೆ ಮಾಡ್ತಾರೆ, ನನ್ನ ಆರಾಧನೆ ಮಾಡ್ತಾರೆ. ನನ್ನನ್ನು ಆರಾಧನೆ ಮಾಡದೇ ಇರತಕ್ಕಂಥ ಗ್ರಾಮನೇ ಇರೋದಿಲ್ಲ, ನನ್ನನ್ನು ತಿಳಿದೇ ಇರ್ತಕ್ಕಂಥವ್ರು ಯಾರು ಇರೋದಿಲ್ಲ ಅಂತೇಳಿ ಕಾಲಜ್ಞಾನದಲ್ಲಿ ಹೇಳಿದ್ದಾರೆ. ಅದೇ ರೀತಿಯಾಗಿ ಕಾಲಕ್ಕೆ ಬ್ರಹ್ಮಯ್ಯನವರ ಆರಾಧನೆ ಸಹ ಪ್ರತಿಯೊಬ್ಬರು ಮಾಡೋರಾಗ್ತಾರೆ. ವಿಶ್ವ ಕುಲ ಬಾಂಧವರೇ ಅಲ್ಲ, ಎಲ್ಲಾ ಕುಲ ಬಾಂಧವರು ಸಹ ಆರಾಧನೆಯನ್ನು ಮಾಡುವಂತವ್ರು ಆಗ್ತಾರೆ ಅಂತೇಳಿ ಕಾಲಜ್ಞಾನ ಪುರುಷರು ಹೇಳಿದ್ದಾರೆ. ಸ್ವಾಮಿ ಮಂಜುನಾಥಾಚಾರ್ಯ ಅಂತ ಈ ಒಂದು ಸಣ್ಣ ಗ್ರಾಮದಲ್ಲಿ ಈ ಸದ್ಗುರು ವೀರಬ್ರಹ್ಮೇಂದ್ರ ಸ್ವಾಮಿಗಳ ಕಾರ್ಯಕ್ರಮ ಇಷ್ಟು ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ ಅಂದ್ರೆ ಈ ಕಾರ್ಯಕ್ರಮಕ್ಕೆ ಈ ಊರಿನ ಎಲ್ಲ ಭಕ್ತಾದಿಗಳು ಮತ್ತು ವಿಶ್ವಕರ್ಮ ಕುಲ ಬಾಂಧವರು ಎಲ್ಲರೂ ಒಟ್ಟಿಗೆ ಸೇರಿ ಈ ನಮ್ಮ ಊರಿಗೆ ಮತ್ತು ಈ ದೇಶಕ್ಕೆ ಒಳ್ಳೇದಾಗ್ಲಿ ಅಂತ ಸಾಮೂಹಿಕವಾಗಿ ಉಪನಯನ ಮತ್ತು ವೀರಬ್ರಹ್ಮೇಂದ್ರ ಸ್ವಾಮಿಗಳ ಹೋಮ ಮತ್ತು ಮೂಲ ಮಂತ್ರ ಹೋಮದಿಂದ ಇಡೀ ನಮ್ಮ ಊರಿಗೆ ಅಲ್ಲ ಇಡೀ ಜಗತ್ತಿಗೆ ಲೋಕ ಕಲ್ಯಾಣಕ್ಕಾಗಿ ಈ ಒಂದು ಕಾರ್ಯಕ್ರಮ ನಡೆದಿದೆ. ಆದ್ರಿಂದ ನಮ್ಮ ಎಲ್ಲಾ ಪುರೋಹಿತರ ವರ್ಗಕ್ಕೂ ಮತ್ತು ಎಲ್ಲರಿಗೂ ಈ ಒಂದು ಕಾರ್ಯಕ್ರಮ ಇಲ್ಲಿ ನಡೆದಿದ್ದಕ್ಕೆ ತುಂಬಾ ಸಂತೋಷ, ಧನ್ಯವಾದಗಳು. మాట్లాడితే ఇస్తే